सूर्यं सुन्दरलोकनाथमवतं वेदान्तसारं शिवं ज्ञानं ब्रह्ममयं ब्रह्मा विष्णु शिवस्वरूपहृदयं वन्दे सदा भास्करम्. ನಮಸ್ಕಾರ ಸ್ನೇಹಿತರೆ, ಇದು ಬಂದು ಪಾರ್ಟ್ 2. ಪಾರ್ಟ್ 1 ಸಿನಿಮಾ ಬಂದು ನನ್ನ ಯೂಟ್ಯೂಬ್ ಚಾನಲಲ್ಲೇ ಇದೆ. ಈ ಪಾರ್ಟ್ 1 ಸಿನಿಮಾ ನೋಡಿದ್ರೆ ಈ ಸಿನಿಮಾ ಅರ್ಥ ಆಗುತ್ತೆ ಕ್ಲಿಯರ್ ಆಗಿ. ಎಲ್ಲರೂ ಇಲ್ಲಿ ಬರ್ಬೇಕಿಲ್ಲ. ಇಮಿಡಿಯೇಟ್ ಆಗಿ ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನ ಎನಗನೆ ನೀಡಿದ ವಚನವ ಕೇಳಿ ತೇಲಿ ತೇಲಿ ಓದೆನಾ. ಅಲ್ಲಿ ಇಟ್ಬಿಟ್ಟಿದೀನಿ, ಮಗು ಸಿಕ್ಕಿದೆ. ಎಲ್ಲಿದೆ ಅವರು? ಅವ್ರ ಹತ್ರ ಇದೆ ಮಗು, ನಂದು ಅಂತವ್ರೆ ಅವರು. ಯಾರವ್ರು? ನೋಡಿ ಇಲ್ಲೇ ಇದೆ. ನಂದೆ ನಂದೆ ಮಗ ಕೋರ್ಟ್ ಹತ್ರ ಬನ್ನಿ ಕೇಸ್ ಹಾಕಿದ್ದೀನಿ. ಅವ್ರು ಕೇಸ್ ಹಾಕಿದ್ದಾರೆ, ಒಳ್ಳೆ ಲಾಯರ್ ಹಿಡೀರಿ. ಏನು ಮಾಡೋದ್ ಬಿಡಿ. ಒಂದ್ ಕೇಸ್ ಐತಿ ತಗಲ್ಸಣ, ಒಂದ್ ಕೇಸ್ ಐತಿ ತಗಲ್ಸ. ಆಗಲ್ಲ ಕಣ, ಆಗಲ್ಲ. ನಂತರನೇ ಇದ್ದಾನೆ, ಏನ್ಕೋ ಪ್ರಯೋಜನ ಇಲ್ಲ. ಏನ್ರಿ ಇದು ಮಗುದ ಕತೆ ಹಿಂಗಾಗೋಯ್ತು? ಪೊಲೀಸ್ ಆಗಿ ನಮ್ ಕೈಲಿ ಏನ್ ಮಾಡಕ್ಕಾಗಿಲ್ವಲ್ಲ. ಈಗ ಲಾಯರ್ ಇದ್ದಾರೆ, ಕೋರ್ಟ್ ಇದೆ, ತೀರ್ಮಾನ ಇದೆ, ಏನಿದೆ ಅದು ಬಗೆಹರಿಸೋಣ ಬಿಡಿ. ಆಯ್ತು ಬನ್ನಿ. ಇದೇ ಲಾಯರ್ ಆಫೀಸ್, ಗಿರ್ಜಾ ಮೇಡಮ್ ಅಂತ. ಅವರು ಫಾರಿನ್ ಜರ್ಮನಿಂದ ಮುಗಿಸ್ಕೊಂಡು ಇದೇ ಆಫೀಸ್, ಅವ್ರ ಆಫೀಸ್ ಇದೆ ಇದು. ಸರಿ ಸರಿ, ಲಾಯರ್ ಇದ್ದಾರೆ ಆಫೀಸು. ಸರಿ ಆಯ್ತು. ಎಲ್ರಿ ಲಾಯರ್ ಪತ್ತನೇ ಅಲ್ವಾ? ಬರ್ತಾರೆ ಇರ್ರಿ. ನಮಸ್ತೆ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ.
ನಿಂದೇನಾಗ್ಬೇಕಿತ್ತು ಸರ್? ಒಂದ್ ಮಗು ಕಿಡ್ನಾಪ್ ಆಗಿತ್ತು ಮೇಡಮ್. ಇವಾಗ ಅದನ್ನ ಸಾಕ್ದವ್ರ ಕೈಯಲ್ಲಿ ಅದನ್ನ ಕೊಡಿಸ್ಬೇಕು. ಎತ್ತವರೇ ಬೇರೆ, ಸಾಕ್ದವರು ಬೇರೆ. ಈಗ ಅವ್ರು ಸಾಕಮ್ಮನವರು ಬಂದಿದ್ದಾರೆ, ಅವ್ರು ಕೊಡಿಸ್ಬೇಕು. ಈಗ ಮಗುನ ಸಾಕ್ದವ್ರಿಗೆ ಕೊಡ್ಬೇಕು, ಮೂಗ ಆಮೇಲೆ ಸಾಕಮ್ಮನವ್ರಿಗೆ ಅವ್ರಿಗೆ ಕೊಡ್ಸ್ಬೇಕು ಮಗು ನೀವು. ಹೌದು ಮೇಡಮ್, ಅವ್ರು ಕೊಟ್ಟರೆ ಒಳ್ಳೇದು, ಚೆನ್ನಾಗಿರುತ್ತೆ. ಡೋಂಟ್ ವರಿ ಸರ್, ಐ ವಿಲ್ ಹ್ಯಾಂಡಲ್ ದ ಕೇಸ್. ತಲೆ ಕೆಸ್ಕೋಬೇಡಿ, ನಾಳೆನೆ ಕೋರ್ಟ್ಗೆ ಅರ್ಜಿ ಹಾಕಿ ನಿಮ್ ಕೇಸ್ ನ ನಾಳೆನೆ ಹ್ಯಾಂಡಲ್ ಮಾಡ್ತೀನಿ. ಏನ್ ಸರ್ ಕನ್ನಡನೇ ಬರ್ತಾ ಇಲ್ಲ ಅವರಿಗೆ, ಏನೋ ಹೇಳ್ತಾವ್ರೆ. ಅವರು ಆಪಿಕಾದವರು ಲಾಯರು, ಅವ್ರು ಆಮೇಲೆ ಏನಿದೆ ನಡ್ಸ್ಕೊಂಡು ಹೋಗ್ತಾರೆ ಅವ್ರು. ಹೌದು. ಟೀ ಕುಡಿತೀರಾ, ಕಾಫಿ ಕುಡಿತೀರಾ, ಮಜ್ಜಿಗೆ ಕುಡಿತೀರಾ? ಹಾಕು ಬಿಡಿ ಮೇಡಮ್. ಓಕೆ, ಹಾಲಲ್ಲಿ ಹೇಲ್ ಹಾಕಿ ಮಾಡ್ಕೊಡ್ತೀನಿ, ಕೊಡಿರಿ. ಅಯ್ಯಪ್ಪ ಹೇಳ ಬರ್ರಿ. ಮೇಡಮ್ ಹಾಲು ಪಾಲು ಏನು ಬೇಡಮ್ಮ, ಕೋಟೆಯಲ್ಲಿ ನೋಡ್ಕೊಳ್ತೀವಿ ನಾವು. ಎಲ್ರಿಗೂ ನಮಸ್ಕಾರ. ಇದು ಫ್ಯಾಮಿಲಿ ಕೋರ್ಟ್. ನೀವು ಇದು ಸಿನಿಮಾಗಳಲ್ಲಿದ್ದಾಗೆ ಕಟ್ಕಟಿ ಆ ಥರ ಎಲ್ಲ ಏನಿರೋದಿಲ್ಲ. ನಿಮಗೆ ನಿಮ್ಮ ತೊಂದರೆಗಳು ಏನಿದೆ ಹೇಳಿ, ಅದನ್ನ ಇದು ಮಾಡೋಣ. ನಮಸ್ತೆ ಯುವರ್ ಆನರ್. ಸೆಪ್ಟೆಂಬರ್ 26ನೇ ತಾರೀಕು ಕಿಡ್ನಾಪ್ ಆಗುವ ಒಂದು ಮಗು ಸಿಗುತ್ತೆ, ಸಾಕಮ್ಮ ಅನ್ನೋ ಮಹಿಳೆಗೆ. ಆ ಮಗುವಿನ ಸತತ 1 ವರ್ಷಗಳ ಕಾಲ ಲಾಲನೆ ಪೋಲನೆ ಪೋಷಣೆ ಎಲ್ಲ ಆ ಮಹಿಳೆನೇ ಸಾಕ್ತಿ ನೋಡ್ಕೊಂಡಿರ್ತಾರೆ. ಅದಕ್ಕೆ ಕಾರಣ ನಮ್ಮ ಈ ರವಿ ಅಣ್ಣ. ಅದಾದ ನಂತರ ಸಾಕಮ್ಮ ಅನ್ನೋ ಮಹಿಳೆಗೆ ಮಜ್ಜಿಗೆಯಲ್ಲಿ ವಿಷ ಉಣಿಸ್ತಾರೆ. ಆ ಯಾರೋ ಒಬ್ಬ ವ್ಯಕ್ತಿ ಇವನ್ ತರ ಇರೋ ವ್ಯಕ್ತಿನೇ ಸಾಕಮ್ಮ ಅನ್ನೋರಿಗೆ ವಿಷ ಉಣಿಸಿರೋದು. ಇವನೇನೆ. ಅವನನ್ನ ನಮ್ಮ ಗ್ರೇಟ್ ಪೊಲೀಸ್ ಅವರು ರಾಬರ್ಟ್ ಡಿಸೋಜ ಅನ್ನೋರು ಬಂಧಿಸಿದ್ದಾರೆ. ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ ಪೊಲೀಸ್ ಮಿಸ್ಟರ್ ರಾಬರ್ಟ್ ಡಿಸೋಜ ಅವರು. ಇನ್ನೊಬ್ಬ ವ್ಯಕ್ತಿ ಇದಾನಲ್ಲ, ಅವನ್ ಕರ್ಕೊಂಡ್ ಬನ್ನಿ. ಇವರ ಕರ್ಕೊಂಡ್ ಬರ್ತಾ ಇದ್ರು. ಯಾಕಪ್ಪ ಎದುರ್ತಾ ಇದೀಯಾ? ಒಳಗಡೆ ಕೂತ್ಕೋ. ಸಾಕಮ್ಮ ಅವರು ಇನ್ನು ಬದುಕಿದ್ದಾರೆ. ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ಹುಷಾರ್ ಮಾಡಿದ್ವಿ ನಾವು. ಇನ್ನ ಸ್ವಲ್ಪ ಹೊತ್ತಲ್ಲಿ ಇದು ಬರ್ತಾರೆ. ಈಗ ಸಾಕಮ್ಮ ಬರ್ತಾರೆ ಅಜ್ಜಿ ಬರ್ತಾರೆ. ಅದೇ ಅಜ್ಜಿ ಬದುಕಿದ್ದಾರೆ. ಹೌದು ಬದುಕಿದ್ದಾರೆ. ಸರಿ ಹೋಗಪ್ಪ ನೀವು, ಹೋಗಪ್ಪ. ಸಾಕಮ್ಮ ಅವರು ಬರ್ತಾ ಇದ್ದಾರೆ. ಅಳ್ಬೇಡ ಮಗ, ದೇವ್ರ ದೊಡ್ಡವನು, ನನ್ನನ್ ಬದುಕಿಸಿದ್ದಾನೆ. ರವಿ ಅಣ್ಣ ನನ್ಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಎಲ್ಲ ವ್ಯವಸ್ಥೆ ಮಾಡಿ ನನ್ನನ್ ಬದುಕಿಸಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಏನ್ ಮಾಡೋದು, ಮಗು ನಮಗ್ ಸಿಗೋದಿಲ್ಲ. ಮಗು ಹೆತ್ತ ಪಾಲು.
ಇಲ್ಲಿ ಬರ ಸಮಾಧಾನ ಮಾಡ್ಕೊಂಡು ಇಲ್ಲಿ ಬರ ಇಲ್ಲಿ ಬರ ನೋಡಿದ್ರ ಸರ್, ಮಾನವೀಯತೆ ಅನ್ನೋದು ಹೆಂಗಿ ಯಾವ ತರ ಇದೆ, ಬಾಂಧವ್ಯ ಅನ್ನೋದು ಎಷ್ಟು ಬೆಲೆ ಇದೆ. ಬಂದ ಕಿಂದರಿ ಜೋಗಿ, ಓ ಕಿಂದರಿ ಜೋಗಿ, ಬಂದ 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 ಕಿಂದರಿ ಜೋಗಿ, ಓ ಕಿಂದರಿ ಜೋಗಿ. ಏನು ಏನಿಲ್ಲ, ಹೋಗಪ್ಪ. ಯಾರಪ್ಪ ನೀನು? ಕೋರ್ಟ್ ಜವಾನ. ಎಲ್ಲ ಕೋರ್ಟ್ ಎಲ್ಲ ಕೇಸ ಅರ್ಧ ಮುಗಿದೋಗಿದೆ, ಈಗ ಬರ್ತಾ ಇದೀಯಾ? ಇದೇನ್ ಬರೋ ಟೈಮ್ ಅಪ್ಪ. ಆಯ್ತು, ಕೇಸ್ ಮುಂದೂಡಿ ಇದ್ ಮಾಡಿ ಆ ಕ್ರಿಮಿನಲ್ನ ಕರ್ಕೊಂಬನ್ನಿ. ಅಪ್ಪ ನೀನು ಒಳಗಡೆ ಹೋಗಪ್ಪ. ಬಾಬಾ ಬಾಬಾ ನಾನು ಅವ್ನು ಹೇಳ್ಕೊಂಬರ್ತೀನಿ ಸರ್. ಇಂಥ ದುರಂಕಾರಿ ವ್ಯಕ್ತಿಗಳಿಗೆ, ಮಕ್ಕಳು ಕಳ್ತನ ಮಾಡಿರೋರಿಗೆ, ವಿಷ ಉಣಿಸಿರೋರಿಗೆ ಕಠಿಣ ಶಿಕ್ಷೆ ಕೊಡಬೇಕು ಕೇಳ್ಕೊಂತೀನಿ. ಇವರ ಅನರ್ ನಿಮ್ಮನ್ನ ಕೇಳ್ಕೊಂತೀನಿ. ಓಕೆ, ಆ ಮಗು ಕರ್ಸಿ ಇಲ್ಲಿ. ಇವರೆಲ್ಲ ನಮ್ಮ ಮನೇಲಿ ಕಿಡ್ನಾಪ್ ಮಾಡಿದ್ದು? ಇವರೇ ಕಿಡ್ನಾಪ್ ಮಾಡಿದ್ದು. ಒಂದು ಅಜ್ಜಿ ಅಮ್ಮ ಅಮ್ಮ. ಎದ್ದಳಪ್ಪ, ಇವತ್ತು ನೀನ್ ರಜೆ ತಗೊಂಡ್ಬಿಡು, ಹೋಗು. ತರ್ಲಾ ನಾನು? ಈ ಮಗುವಿನ ಹೇಳಿಕೆ ಪ್ರಕಾರ ಸೆಕ್ಷನ್ 363 ಅಡಿಯಲ್ಲಿ 7 ವರ್ಷಗಳ ಕಾಲ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಕರ್ಕೊಂಡು ಥ್ಯಾಂಕ್ ಯು ರನ್ನ, ಥ್ಯಾಂಕ್ ಯು. ಸರಿ, ಕೇಸ್ ಮುಂದುವರಿಸಿ. ಈಗ ಮೂಗನ್ನು ಅಜ್ಜಿಯನ್ನು ಕರ್ಸಪ್ಪ ಇಲ್ಲಿ. ತಾಯಿ ಯಾರು? ಸರ್ ನಮಸ್ತೆ. ನಮ್ದೇ ಮಗು, ನಾನೇ ತಿನ್ಬೇಕನೆ ಕುಡಿಸ್ಬೇಕು ನಮ್ಗೆ ಅಷ್ಟೇ. ಈ ಮಗು ನಿಮ್ದೇ ಇರ್ಬೋದು, ಆದ್ರೆ ಸಾಕಿರೋರು ಅವರಮ್ಮ. ವರ್ಷ ಎಲ್ಲಿದ್ದಮ್ಮ? ಸರ್ ನಾನ್ ಎತ್ತಿದ್ ಮಗು ನನ್ ಕೊಡ್ಸ್ಲೇಬೇಕಾದ್ರು, ನಾನು ಅವ್ರು ಸಾಕಿರ್ಬೋದು, ನಾನು ಎತ್ತಿರೋಳು, ನನ್ ಕೊಡ್ಸ್ಲೇಬೇಕು ಸರ್. ನಾನ್ ಎತ್ತಿರೋ ಮಗು, ನಾನು ಇಷ್ಟು ವರ್ಷದಿಂದ ನನ್ನ ಹುಡುಗಿ ಸಾಕಾಗಿ ಬೀದಿ ಎಲ್ಲ ಅಲ್ಲಿದ್ದೀನಿ, ಬೇರೆ ಬೇರೆ ಬೀದಿ ಎಲ್ಲ ಅಲ್ದಿದ್ದೀನಿ ಸರ್. ನನಗೆ ಕೊಡ್ಸ್ಕೊಳ್ಳಿ ಅಷ್ಟೇ, ನನ್ಗೆ ಬೇಕಾಗಿರೋದು ಸರ್. ಮಗು ಅವ್ರದೇ ಇರ್ಬೋದು, ಇವ್ರದೇ ಇರ್ಬೋದು, ಆದ್ರೆ ಮಗು ಸಾಕಿರೋರ್ಗೆ ನೀವು ಕೊಡ್ಬೇಕು ಇವ್ರ ಅನ್ನೋದು. ನಾನು ಈ ಮಗು ನಂದು ಮಗು ಈಗ ಕೊಡ್ತೀನಿ, ನಂದು ಈ ಮಗು ಕೊಡ್ತೀನಿ, ನನ್ನ ಮಗು ಕೊಡ್ತೀನಿ, ನನ್ನ ಮಗು ಕೊಡ್ತೀನಿ. ಬಿಡಪ್ಪ, ಆ ಮಗು ಯಾರನ್ನ ಇಷ್ಟಪಡುತ್ತೋ ಅವ್ರ ಕಡೆನೆ ಕಳಿಸ್ತೇನೆ. ಯಾರು ಇಷ್ಟಪಡ್ತದೋ ಮಗು ಅಲ್ಲೇ ಅವಕಾಶದಲ್ಲೇ ಬಿಡಿ ಸರ್.
ನಿಮ್ ಹತ್ರ ಬಂದೇ ಇಲ್ಲ. ಹೇಳು. ನಾನ್ ಸಾಕಮ್ಮ ಅಜ್ಜಿ ಉದಯಮ್ಮ ಹತ್ರನೇ ಇರ್ತೀನಿ. ಆಯ್ತು. ದಿಸ್ ಕೇಸ್ ಇಸ್ ಕ್ಲೋಸ್ಡ್. ನಿಲ್ಸಿ ಸರ್. ಆ ಮಗು ಚಿಕ್ಕ ಮಗು ಅದು ಅವ್ರ ಕಡೆಗೆ ಏನಿದೆ ಅದು ಗೊತ್ತಾಗಲ್ಲ ಸರ್. ಈಗ ಕೊಡ್ಸಿ ನಮ್ಗೆ ಮಗು ನಂತ ಇರ್ಬೇಕು. ನೋಡಮ್ಮ, ನೀನ್ ಹೇಳ್ದಂಗೆಲ್ಲ ಆಗಲ್ಲ. ಮಗು ಹೇಳಿಕೆ ಪ್ರಕಾರ ಮಗು ಇಷ್ಟಪಟ್ಟ ಹತ್ರನೇ ಇರ್ಬೇಕು. ಮಗು ಇಷ್ಟಪಟ್ಟ ಹತ್ರನೇ ಇರ್ಬೇಕು. ಹೌದಾ, ಮಗು ನಂತವೇ ಇರ್ಬೇಕು. ಮಗು ನಮ್ಮ ಹತ್ರನೇ ಇರ್ಬೇಕು. ನಾವೇ ಸಾಕಿರೋದು. ಮಗು ನನಗ್ ಬೇಕು, ನನ್ನ ಮಗು ನನಗ್ ಬೇಕು, ನನ್ನ ಮಗು ನನಗ್ ಬೇಕು, ನನ್ನ ಮಗು ನನಗ್ ಬೇಕು. ಸರ್, ನಮ್ಮ ಮನೆಗ್ ಮಗು ಅವ್ರ ಹತ್ರನೇ ಮಗು ನಂತವೇ ಇರ್ಬೇಕು. ಅವ್ರ ತಂದೆ ಹತ್ರನೇ ಇರ್ಬೇಕು. ಹೌದು, ಮಗು ಅವ್ರ ಹತ್ರನೇ ಇರ್ಬೇಕು. ಇರ್ಬೇಕು. ಮಗು ನಮ್ಮ ಹತ್ರನೇ ಇರ್ಬೇಕು. ಮಗು ನಮ್ಮ ಹತ್ರನೇ ಇರ್ಬೇಕಲ್ಲ. ನೀವೇ ನೋಡಿರೋ ಪ್ರಕಾರ ಮಗು ಯಾರನ್ನ ಇಷ್ಟಪಡ್ತಾ ಇದೆ, ಮಗು ಅವ್ರಿಗೆ ಕರುಣಿಸ್ಬೇಕು ಅಂತ, ಅವ್ರಿಗೆ ಕೊಡಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅವರ ನಿಮ್ಮ ಹತ್ರ ನಾನು ಕೇಳ್ಕೊತಾ ಇದ್ದೀನಿ. ನ್ಯಾಯಾಲಯದ ಕಾನೂನಿನ ಪ್ರಕಾರ ಮಾನವೀಯತೆ ದೃಷ್ಟಿಯಿಂದ ಮೊದಲ ಆದ್ಯತೆಯನ್ನು ಕೊಡಲಾಗಿದೆ. ಸಾಕಮ್ಮನವರು ಹಾಗೂ ಅಂಗವಿಕಲ ಉದಯರ ಜೊತೆನಲ್ಲಿ ಆ ಮಗು ಇರೋದಕ್ಕೆ ಇರಲಿ ಅಂತ ಅಂದ್ಬಿಟ್ಟು ನ್ಯಾಯಾಲಯವು ತೀರ್ಪು ಕೊಟ್ಟಿದೆ. ಹೋಯ್ತೀನಿ ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ. ನಾನು ಯಾರನ್ನೂ ಬಿಡಲ್ಲ. ಇವತ್ತು ಮಾನವೀಯತೆ ಗೆದ್ದಿದೆ ಸರ್. ನ್ಯಾಯಾಲಯಕ್ಕೆ ಒಂದು ಅರ್ಥ ಸಿಕ್ಕಿದೆ. ಇವಾಗಿನ ಕಾಲದಲ್ಲಿ ಸರ್ ಕಳ್ಳನ್ ಮಕ್ಳಿಗೆ ಬೆಲೆ ಜಾಸ್ತಿ. ಅವ್ರ ಮನೆ ದೋಸೆ ತೂತಿದ್ರು ಇನ್ನೊಬ್ರು ಮನೆ ಬಗ್ಗೆ ಯೋಚನೆ ಮಾಡ್ತಾರೆ. ಈಗ ಅವ್ರಿಗೆ ಬೆಲೆನೇ ಇಲ್ಲ ಕಳ್ಳನ್ ಮಕ್ಳು ಫ್ರಾಡ್ಗಳಿಗೆ. ಇವತ್ ನೀವು ಒಂದು ಒಳ್ಳೆ ನ್ಯಾಯ ಕೊಡ್ಸಿದೀರಾ ಸರ್. ನಂಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಸರ್. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಸರ್. ನ್ಯಾಯಾಲಯ ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ. ಇವತ್ತಿನ ದಿನ ಒಳ್ಳೆ ತೀರ್ಪು ಕೊಟ್ಟಾಗಿದೆ. ಆ ಸಾಕಮ್ಮ ಅವ್ರಿಗೆ ಒಳ್ಳೇದಾಗಿ ಬರ್ತೀನಿ ಇವರಾಗ. ಧನ್ಯವಾದಗಳು. ಮಗುನ ನಮ್ಗೆ ಕೊಡ್ಸಿದ್ದೀರಾ, ತುಂಬಾ ಉಪಕಾರ ಆಯ್ತು ಮೇಡಮ್. ಮಗು ನಮ್ಮನ್ನ ತುಂಬಾ ಹಚ್ಕೊಂಡಿತ್ತು. ಉದಯನ್ ತುಂಬಾ ಇಷ್ಟಪಡ್ತಿದ್ದ. ಬಹಳ ಉಪಕಾರ ಮಾಡಿದ್ದೀರಾ. ಥ್ಯಾಂಕ್ ಯು. ತುಂಬಾ ಖುಷಿ ಆಗ್ತಾ ಇದೆ. ಇವತ್ತಿನ ತೀರ್ಪು ಒಳ್ಳೆಯವ್ರಿಗೆ ನಾನು ಕೊಡ್ಸಿದ್ದೀನಿ. ಥ್ಯಾಂಕ್ ಯು.